ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಟರ್ ವೆಲ್ ಅಕ್ಷಯ ಬುಟ್ಟಿ ಹಾಗೂ ಯುಕೆಜಿ ಎಲ್ಕೆಜಿ ತರಗತಿ ಉದ್ಘಾಟನಾ ಕಾರ್ಯಕ್ರಮ ಇಂದು ನಡೆಯಿತು. ಉದ್ಘಾಟನೆಯನ್ನು ಪುತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ ನೆರವೇರಿಸಿದರು. ಎದುರು ಹೋಗ್ಬೇಕಂತ ಈ ದಿನ ನಮ್ಮ ಶಾಲೆಯಲ್ಲಿ ವಾಟರ್ ವೆಲ್ ಅಕ್ಷಯ ಬುಟ್ಟಿ ಮತ್ತು ಪೂರ್ವ ಪ್ರಾಥಮಿಕ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ ದೀಪ ಪ್ರಜ್ವಲನೆ ಮಾಡಿದೆ. ಮುಖ್ಯವಾಗಿ ಇಷ್ಟು ವರ್ಷಗಳ ಎರಡು ವರ್ಷ ಆಯಿತು. 2 ವರ್ಷದ ಸಭೆ ಸೇರುವಂತಹ ಸೌಭಾಗ್ಯ ನಮಗೆ ಬರಲಿಲ್ಲ. ಈಗ ಭಗವಂತ ನಮಗೆ ಸಭೆ ಸೇರಿ ಕಾರ್ಯಕ್ರಮ ನಡೆಸುವಂತಹ ಸೌಭಾಗ್ಯ ತಂದುಕೊಂಡಿದ್ದಾರೆ. ಇನ್ನು ಮುಂದೆ ನಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಮನಸ್ಸಲ್ಲಿ ಕೂಡ ದುಮಾರಗಳು ಆತಂಕಗಳಿಲ್ಲದಂತಹ ಭಯಮುಕ್ತ ವಾತಾವರಣವನ್ನು ಬೆಳೆಸಿಕೊಳ್ಳಿ. ನಮ್ಮ ಮಕ್ಕಳೆಲ್ಲರೂ ಕೂಡ ರವಳಿಕೆಯಿಂದ ಶಾಲೆಗೆ ಬರುವಂತಾಗಲಿ ಅಂತ ಹಾರೈಸಿಕೊಳ್ಳುತ್ತಾ ನಮ್ಮ ಸ್ಥಳೀಯ ದೈವದೇವರುಗಳ ನೆಲೆಸುತ್ತಾ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ದಯಾನಂದ ಮಂಜುಂಡಿ ಅವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಶಾಲೆ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹೋಮವನ್ನು ಕೊಟ್ಟು ಸ್ವಾಗತಿಸಿ. ಅಲ್ಲಲ್ಲಿ ರೀತಿಗಳಿಲ್ಲ, ನಾವೀಗ ತೋರಿಸ್ತೇವೆ. ಹಾಗಾಗಿ ಕಾರ್ಯಕ್ರಮ ಅವರಿಗೆ ಹೇಳಬಾರದು ಹೇಳಿರಲಿಲ್ಲ. ಏನಾದರೂ ಮಕ್ಕಳ ಮೇಲೆ ಕಷ್ಟ, ಹಾಗಾಗಿ ಒಂದು ಕೊಠಡಿಗಳ ಅಗತ್ಯತೆ ನಮಗೆ ಇದೆ. ಹಾಗೆ ನಾವು ಮಕ್ಕಳ ಸುರಕ್ಷತೆ ಮತ್ತು ಶೈಕ್ಷಣಿಕ ಹಿತದೃಷ್ಟಿಯಿಂದ ಎಲ್ಲ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ. ಕೊಟೇಶನ್ ಕರೆದಿದ್ದೇವೆ. 4 ಜನ ಕೊಟೇಶನ್ಗೆ ಬಂದಿದ್ದೇವೆ. 1,15,000ವರೆಗೆ ತಲುಪುವ ವೆಚ್ಚದಲ್ಲಿ ಅತ್ಯದ್ಭುತವಾದಂತಹ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಆಗ್ತಿತ್ತು. ಹಾಗೆ ಮಕ್ಕಳು ಕೂತ್ಕೊಳ್ಳಿಕ್ಕೆ ಚಂದದ ಹಾಲ್ ಇದೆ, ಎಲ್ಲ ಹಾಸಿದೆ, ಟೈಲ್ಸ್ ಹಾಕಿದ್ದೇವೆ. ಆದ್ರೆ ಎಲ್ಲರಿಗೂ ಕೂತ್ಕೊಳ್ಳೋಕೆ ಎತ್ತರ ಬುದ್ಧಿ ಅಂತಾರೆ. ಬೇರೆ ಶಾಲೆಗಳೆಲ್ಲ ಬೆಂಚ್ ಮೇಲೆ ಕೂತ್ಕೊಳ್ತಾರೆ. ಅಷ್ಟೊಂದು ನೀವೇ ಹಾಕಿದ್ದಾರೆ.
ವತಿಯಿಂದ ಈ ಒಂದು ಗೌರವಗಳನ್ನು ಸ್ವೀಕಾರ ಮಾಡಿದಂತ ಹುಟ್ಟುಗಳಿಗೆ ವಂದನೆಗಳು. ದಯವಿಟ್ಟು ಎಲ್ಲ ಅಧ್ಯಾಪಕರು ಕೂಡ ಮೊದಲನೇದಾಗಿ ಇವತ್ತು ನಮ್ಮ 2-3 ಕಾರ್ಯಕ್ರಮಗಳಿತ್ತು. ಒಂದು ಅಕ್ಷಯ ಬುಟ್ಟಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಾವು ನಿರ್ಧರಿಸಿ ಇದು ಯಶಸ್ವಿಯಾಗಿ ಆಗುವುದಾ ಎಂಬಂತಹ ಒಂದು ಆಲೋಚನೆ ಇತ್ತು. ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಇವರಿಗೆ ಮೊದಲನೆಯದಾಗಿ ಪೋಷಕರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ವಾಟರ್ ಬೆಲ್ ಕಾರ್ಯಕ್ರಮ ಅದು ಕೂಡ ಯಶಸ್ವಿಯಾಗಿದೆ. ಅದೇ ರೀತಿ ಇನ್ನು ಮುಂದಕ್ಕೆ ನಮ್ಮಲ್ಲಿ ನಾವು ಶಿಕ್ಷಣಾಧಿಕಾರಿಗಳಲ್ಲಿ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೇವೆ. ಇನ್ನು ಕೂಡ ರಿಟರ್ನ್ ಆಗಿ ಬರಲಿಕ್ಕಿದ್ದೇವೆ. ನನಗೆ ಇರ್ತಕ್ಕಂಥ ಪೋಷಕರ ಸಮಸ್ಯೆಯನ್ನು ನೀಡುತ್ತೇನೆ ಅನ್ನೋಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿ ನೀಡುತ್ತಾರೆ. ಅದೇ ರೀತಿ ಇನ್ನು ಹುಟ್ಟವರು ನಿಮ್ಮ ಮಕ್ಕಳನ್ನ ಇಲ್ಲಿ ಕಲಿಸಿದ್ದೀರಿ. ಇವರು ಉತ್ತಮವಾದಂತಹ ಶಿಕ್ಷಣವನ್ನು ಕೊಡ್ತಾರೆ. ಅದರ ಜೊತೆಗೆ ನೀವು ಕೂಡ ಸ್ವಲ್ಪ ಮನೆಯಲ್ಲಿ ಅವರನ್ನ ಫಾಲೋ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆಂದ್ರೆ ಹಿರಿಯರು ಹೇಳಿದ್ದಾರೆ ನನಗೆ ಈ ಶಾಲೆ ಬಗ್ಗೆ ತುಂಬ ಅಪಾರ ಗೌರವ, ಅಭಿಮಾನ. ಕಳೆದ 2 ವರ್ಷಗಳಿಂದ ಅಲ್ಲದೆ ಕಳೆದ 12 ವರ್ಷಗಳಿಂದ ಸಹ ಈ ಶಾಲೆಯನ್ನು ನಾನು ಬಂದಿದ್ದೇನೆ. ಜಿಲ್ಲಾ ಮಟ್ಟದಲ್ಲಿ ನಾನು ಅಧಿಕಾರಿ ಕೆಲಸ ಮಾಡುವಾಗ ಭೇಟಿಯನ್ನು ಕೊಟ್ಟಿದ್ದೇನೆ ಆ ದಿನಗಳಲ್ಲಿ. ಹಾಗಾಗಿ ಶಾಲೆ ಬಗ್ಗೆ ನಮಗೆ ಮಾಹಿತಿ ಇದೆ. ಇತ್ತೀಚೆಗೆ ನಾನು ಬಂದಂಥ ಇಲ್ಲಿಗೆ ವಿವಾಹವಾಗಿ ಬಂದಂಥ ನಂತರ ಈ ಶಾಲೆ ಬಗ್ಗೆ ತುಂಬ ಖುಷಿಯನ್ನು ಪಟ್ಟಿದ್ದೇನೆ. ತುಂಬ ಅಭಿವೃದ್ಧಿಯಾಗಿದೆ. ಅದಕ್ಕೆ ಕಾರಣ ಸ್ಥಳೀಯವಾಗಿ ಮತ್ತು ಎಲ್ಲ ಪೋಷಕ ಬಂಧುಗಳು, ದಾನಿಗಳು, ಸಾರ್ವಜನಿಕರು, STMCಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಾಗೆ ನಮ್ಮ ಶಿಕ್ಷಕ ಬಂಧುಗಳು, ವಿಶೇಷವಾಗಿ ಮುಖ್ಯ ಶಿಕ್ಷಕರು, ಜೊತೆಗೆ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು, ಇವರೆಲ್ಲರ ಸಹಕಾರ ಒಗ್ಗಟ್ಟಿನಲ್ಲಿ ಬಲವಾದ ಅನ್ನೋದನ್ನು ನೀವೆಲ್ಲರೂ ಸಾಬೀತುಪಡಿಸಿದ್ರ. ಇದರಿಂದ ಸಾಕಷ್ಟು ಅನುಕೂಲಗಳಿದೆ. ಏನಂತ ಅನುಕೂಲ ಅಂತ ಹೇಳಿದ್ರೆ, ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸುವಲ್ಲಿ ಈ ಕಾರ್ಯಕ್ರಮ ತುಂಬಾ ಉಪಕಾರಿಯಾಗಿದೆ. ಈಗಾಗಲೇ ಭಾರತದಲ್ಲಿ 33 ಲಕ್ಷ ವಿದ್ಯಾರ್ಥಿಗಳಲ್ಲಿ ಅಪೌಷ್ಟಿಕತೆ ಇದೆ ಅನ್ನೋದು, ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ ಅನ್ನೋದನ್ನು ನಾವು ಕಳೆದ ವರ್ಷ ನೋಡ್ತೇವೆ. ಇದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮ ಮಾಡಿದಾಗ ಮಕ್ಕಳಿಗೆ ಅಗತ್ಯವಿರುವ ಪೌಷ್ಟಿಕಾಂಶದ ಆಹಾರ ಪದಾರ್ಥವನ್ನು ನಮ್ಮ ಬಿಸಿಯೂಟ ಯೋಜನೆಯಲ್ಲಿ ನಾವು ಕೊಡಲಿಕ್ಕೆ ಉತ್ತಮವಾದ ಅವಕಾಶ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕಾಸೆ. ನಾನು ತುಂಬಾ ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ. ವೇದಿಕೆಯಲ್ಲಿ ಶಾಲಾ ಶತಮಾನೋತ್ಸವ ಕಾರ್ಯದರ್ಶಿ ಮುತ್ತಪ್ಪ ಪೂಜಾರಿ, LKG UKG ರಕ್ಷಕ ಸಂಘದ ಅಧ್ಯಕ್ಷ ದುರ್ಗಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ನವೀನ್ ರೈ ಹಾಗೂ CRP ಮಹೇಶ್, STMC ಉಪಾಧ್ಯಕ್ಷ ಶ್ರೀಮತಿ ತ್ರಿವೇಣಿ, ಮುಖ್ಯ ಗುರು ನಿಂಗರಾಜ್ KP ಉಪಸ್ಥಿತರಿದ್ದರು. ಶಾಲಾ ಮುಖ್ಯ ಗುರು ನಿಂಗರಾಜ್ KP ಸ್ವಾಗತಿಸಿದರು. ದೈಹಿಕ ಶಿಕ್ಷಕಿ ವನಜಾ ಧನ್ಯವಾದ ಸಮರ್ಪಿಸಿದರು. ಜಯಪ್ರಕಾಶ್ GP ನಿರೂಪಿಸಿದರು. ಅಕ್ಷಯ ಬುಟ್ಟಿ ಹಾಗೆ ವಾಟರ್ ಬೆಲ್ ಮತ್ತು LKG ತರಗತಿಗಳಿಗೆ ಮೊದಲ ದಿನ ಆಗಮಿಸಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ವಿಶೇಷವಾಗಿ ಅಕ್ಷಯ ಬುಟ್ಟಿ ಕಾರ್ಯಕ್ರಮ ಉತ್ತಮವಾದ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದಕ್ಕೆ ಸ್ಪಂದಿಸಿದಂತೆ ಎಲ್ಲ ಪೋಷಕ ಬಂಧುಗಳಿಗೆ, ಶಿಕ್ಷಕ ಬಂಧುಗಳಿಗೆ ಧನ್ಯವಾದಗಳು. ಮಕ್ಕಳು ಸಾಕಷ್ಟು ನೀರು ಕುಡಿತಾ ಇಲ್ಲ. ಈ ನೀರನ್ನು ಕುಡಿಯೋದ್ರಿಂದ ಮಕ್ಕಳಿಗೆ ಏನು ಉಪಯೋಗ ಇದೆ? ಎಲ್ಲ ರೋಗಗಳ ನಿವಾರಣೆಗೆ ಮುಖ್ಯವಾಗಿ ನೀರು ಮುಖ್ಯ ಕಾರಣ. ಶುದ್ಧ ನೀರು ಕುಡಿಯೋದ್ರಿಂದ ಆರೋಗ್ಯ ವೃದ್ಧಿಸ್ತದೆ ಅನ್ನೋ ಕಾರಣಕ್ಕೆ ಪ್ರತಿ 2 ಗಂಟೆಗೊಮ್ಮೆ ಬೆಲ್ಲು ಕೊಡೋದ್ರ ಮೂಲಕ ಮಕ್ಕಳು ನೀರು ಕುಡಿಬೇಕು. ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ ಎಷ್ಟು ನೀರು ಕುಡಿಬೇಕು ಅಷ್ಟನ್ನು ಕುಡಿತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯ ವೃದ್ಧಿಸ್ತದೆ ಅನ್ನೋ ಕಾರಣಕ್ಕೆ ನಾವು ವಾಟರ್ ಬೆಲ್ ಮಾಡಿದ್ದೇವೆ. ಇದು ಅಕ್ಷಯ ಬುಟ್ಟಿಯನ್ನು ಮಕ್ಕಳ ಬಿಸಿ ಊಟದಲ್ಲಿ ಸಿಗುವಂತಹ ಪರಿವರ್ತನೆ ವೆಚ್ಚ ಸಾಕಾಗೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ಈಗ ಅಕ್ಷಯ ಬುಟ್ಟಿಯಿಂದ ಬಂದ ತರಕಾರಿಯಾಗಿ ಬಳಸಿಕೊಂಡು ತರಕಾರಿಗೆ ಬಂದ ದುಡ್ಡನ್ನು ನಾವು ಸಾಂಬಾರ ಪದಾರ್ಥಗಳಿಗೆ ಬಳಸಿಕೊಳ್ಳೋದ್ರಿಂದ ಒಳ್ಳೊಳ್ಳೆಯ ಹೆಚ್ಚು ತರಕಾರಿ ಹಾಕೋದ್ರಿಂದ ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ನೀಗಿಸ್ಬೋದು. ಪೌಷ್ಟಿಕ ಆಹಾರವನ್ನು ಕೊಡಲಿಕ್ಕಾಗ್ತದೆ ಕಾರಣಕ್ಕೆ ನಾವು ಅಕ್ಷಯ ಬುಟ್ಟಿಯನ್ನು ಮಾಡಿದ್ದೇವೆ.
ಹಾಗೆ ಪ್ರತಿದಿನ ನಮ್ಮ ಶಾಲೆಯಲ್ಲಿ ಮಕ್ಕಳ ಹುಟ್ಟುಹಬ್ಬದ ದಿನದಂದು ಪಾಯಸ ಇರ್ತದೆ. ಕಂಪಲ್ಸರಿ ಪ್ರತಿದಿನ ಒಂದೊಂದು ಪಾಯಸ, ಒಂದೊಂದು ಮನೆಯಿಂದ ಪಾಯಸ ಕೊಡ್ತಾರೆ. ಈ ಪಾಯಸದಲ್ಲಿ ಕೂಡ ನಾವು ಮಕ್ಕಳಿಗೆ ಒಳ್ಳೆಯ ಇದ್ದವಂತರೂ ಕೊಡ್ಬೋದು, ಎಲ್ಲರೂ ಕೊಡಲೇಬೇಕು ಅಂತ ನಾವು ಕಡ್ಡಾಯ ಮಾಡೋದಿಲ್ಲ. ಕೊಟ್ಟ ಮನೆಯಿಂದ ತಮ್ಮ ಮಕ್ಕಳ ಖುಷಿಗಾಗಿ ಅವರು ಪಾಯಸವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಹಾಲು, ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ ಇಂತಹ ಒಳ್ಳೊಳ್ಳೆಯ ವಸ್ತುಗಳನ್ನೆಲ್ಲ ಹಾಕಿಸಿ ನಾವು ಅಲ್ಲೂ ಕೂಡ ಪೌಷ್ಟಿಕಾಂಶವನ್ನು ಹೆಚ್ಚಿಸುವಂಥ ಆಹಾರವನ್ನು ನಾವು ನೀಡ್ತಾ ಇದ್ದೇವೆ ಸರ್. ಇವತ್ತಿನ ನಮ್ಮ ಈ ಕಾರ್ಯಕ್ರಮವು ವಾಟರ್ ಬೆಲ್ ಮತ್ತು ಅಕ್ಷಯ ಬುಟ್ಟಿ ಈ ಒಂದು ಯೋಜನೆ ಮಕ್ಕಳ ಪೌಷ್ಟಿಕತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲ ಪೋಷಕ ಬಂಧುಗಳು ಹಾಗೆ ನಮ್ಮ ಇಲಾಖೆಯ ಶಿಕ್ಷಣಾಧಿಕಾರಿಗಳು ನಮ್ಮೊಟ್ಟಿಗೆ ಸಹಕರಿಸಿ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಅವರು ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲ ನಮ್ಮ ಊರವರಿಗೆ ಹಾಗೂ ನಮ್ಮ UKG LKG ವಿಭಾಗದ ಎಲ್ಲ ಮಕ್ಕಳ ಪೋಷಕರಿಗೆ ಹಾಗೂ SDMC ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.